ಬೆಂಗಳೂರಿನ ಟೆಕ್ಕಿ ಶರ್ಮಿಳಾ ನಿಗೂಢ ಸಾವಿನ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಟೆಕ್ಕಿ ಶರ್ಮಿಳಾ ಕೊಲೆ ಮಾಡಿರುವುದು ತನಿಖೆಯಿಂದ ಈಗ ಬಯಲಾಗಿದೆ. ಮೊದಲಿಗೆ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ಆ ಹೊಗೆಯಿಂದ ಆಕೆ ಮೃತಪಟ್ಟಿದ್ದು ಅನ್ನುವಂಥ ಮಾಹಿತಿಗಳಿತ್ತು. ಆದರೆ ಈಗ ತನಿಖೆ ನಂತರದಲ್ಲಿ ಕೊಲೆ ಅನ್ನೋದು ಬಯಲಾಗಿದೆ. ಕೊಲೆ ಆರೋಪಿ ಕೇರಳ ಮೂಲದ ಕರ್ನಲ್ ಕುರೈ ಬಂಧನ ಆಗಿದೆ. ಬಂಧಿತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಆತನ ಫೋಟೋ ನೋಡ್ತಾ ಇದ್ದೀವಿ. ಕೇರಳ ಮೂಲದ ವ್ಯಕ್ತಿ ಕರ್ನಲ್ ಕುರೈ. ಮಂಗಳೂರು ಮೂಲದ ಶರ್ಮಿಳಾ ಇದ್ದಂಥ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಈತನು ಕೂಡ ಇದ್ದ. ಬಾಲ್ಕನಿ ಮೂಲಕವಾಗಿ ಆಕೆಯ ಮನೆಗೆ ಹೋಗಿ ಅನುಚಿತವಾಗಿ ವರ್ತಿಸಿದ್ದ. ಆಗ ಹಲ್ಲೆ ಮಾಡ್ತಾನೆ, ಸಾಯಿಸ್ತಾನೆ ಉಸಿರುಗಟ್ಟಿಸಿ. ಅದಾದ್ಮೇಲೆ ಡೌಟ್ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮನೆಗೆ ಬೆಂಕಿ ಇಟ್ಟು ಈತ ಪರಾರಿಯಾಗಿರುವುದು ತನಿಖೆ ನಂತರದಲ್ಲಿ ಗೊತ್ತಾಗಿದೆ. ಈ ಆರೋಪಿಯನ್ನು ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ. ಕೇರಳ ಮೂಲದ ಕರ್ನಲ್ ಕುರೈ ಟೆಕ್ಕಿ ಶರ್ಮಿಳಾ ಇದ್ದಂಥ ಫ್ಲ್ಯಾಟ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಆ ಬೆಂಕಿಯ ತೀವ್ರತೆಗೆ ಹೊಗೆ ಇಡೀ ಮನೆಯನ್ನು ಆವರಿಸಿಕೊಂಡು ಆಕೆಗೆ ಹೊರಬರಲಾಗದೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ ಅನ್ನುವಂತಹ ಶಂಕೆ ಇತ್ತು, ಅನುಮಾನ ಇತ್ತು. ಬಟ್ ಈಗ ಕೊಲೆ ಅನ್ನೋದು ಸಾಬೀತಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಟೆಕ್ಕಿ ಶರ್ಮಿಳಾ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊದಲಿಗೆ ಇದು ಒಂದು ರೀತಿಯಾದಂತಹ ಸಾವು ಅನ್ನುವಂತಹ ಚರ್ಚೆಗಳಿತ್ತು, ಮಾಹಿತಿಗಳಿತ್ತು ಪ್ರಾಥಮಿಕವಾಗಿ. ಬಟ್ ಇದು ಕೊಲೆ ಅನ್ನೋದು ಸಾಬೀತಾಗಿದೆ ತನಿಖೆ ಹಂತದಲ್ಲಿ. ಯಾವ ಒಂದು ಕ್ಲೂ, ಯಾವ ಒಂದು ಸಾಕ್ಷಿ ಕೊಲೆ ಅನ್ನೋದನ್ನ ಸಾಬೀತುಪಡಿಸಿದೆ? ಅರುಣ್, ಏನು ರಾಮಮೂರ್ತಿ ನಗರದಲ್ಲಿ ನಡೆದಿದ್ದಂತಹ ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರೋಚಕ ತಿರುವಿಗ ಸಿಕ್ಕಿರೋದು. ಈ ಒಂದು ಪ್ರಕರಣವನ್ನ ಪೊಲೀಸರು ತನಿಖೆ ಮಾಡಿದ ಸಾಗ್ತಾ ಇದ್ದಂತೆ ಅಲ್ಲಿ ಯಾವುದೇ ಕೂಡ ಒಂದು ಸಣ್ಣ ಸುಳಿ ಕೂಡ ಸಿಕ್ಕಿರಲಿಲ್ಲ. ಯಾಕಂದ್ರೆ ಆ ಒಂದು ಬೆಡ್ರೂಮ್ಗೆ ಬೆಂಕಿ ಬಿದ್ದಿರುತ್ತೆ, ಮತ್ತೊಂದು ಕಡೆ ಮತ್ತೊಂದು ಬೆಡ್ರೂಮ್ ನಲ್ಲಿ ಈಕೆ ಉಸಿರುಗಟ್ಟಿ ಸಾವನ್ನಪ್ಪಿರ್ತಾಳೆ. ಪೊಲೀಸರು ಎಲ್ಲೋ ಒಂದು ಕಡೆ ಉಸಿರುಗಟ್ಟಿ ಆಕೆ ಸಾವನ್ನಪ್ಪಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಆ ನಂತರ ತನಿಖೆಯನ್ನ ಮುಂದುವರಿಸಿದಂತೆ ಇದೊಂದು ಕೊಲೆ ಅನ್ನೋ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಏನು ಆಕೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿ ನಂತರ ಆ ಒಂದು ಬೆಡ್ರೂಮ್ಗೆ ಬೆಂಕಿಯನ್ನು ಹಾಕಿದ್ರು ಅನ್ನೋದು ವಿಚಾರ ಕೂಡ ಈಗ ತನಿಖೆಯಿಂದ ಗೊತ್ತಾಗಿರೋದು. ಬಳಿಕ ಈ ಒಂದು ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸಿ ಒಂದು ತನಿಖೆಯನ್ನ ಮಾಡಿದಾಗ ಪಕ್ಕದ ಮನೆಯಲ್ಲೇ ವಾಸವಿದ್ದಂತಹ ಒಬ್ಬ PUC ವಿದ್ಯಾರ್ಥಿ ಈ ಒಂದು ಕೊಲೆಯನ್ನ ಮಾಡಿದ್ದಾನೆ ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಏನು ಕೇರಳ ಮೂಲದ ಕರ್ನಲ್ ಕುರೈ ಎಂಬ ವಿದ್ಯಾರ್ಥಿ ಏನಿದ್ದಾನೆ, ಈತ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಮತ್ತೆ ಈತನೇ ಒಂದು ಕೊಲೆಯನ್ನು ಕೂಡ ಮಾಡಿದ್ದಾನೆ ಅನ್ನೋದು ವಿಚಾರ ಕೂಡ ಈಗ ತನಿಖೆಯಿಂದ ಗೊತ್ತಾಗಿದ್ದು, ಈಗ ಸದ್ಯ ಆರೋಪಿಯನ್ನ ರಾಮಮೂರ್ತಿ ನಗರ ಪೊಲೀಸರು ಬಂಧಿಸಿ ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಇಬ್ರು ಕೂಡ ಅಕ್ಕಪಕ್ಕದ ಮನೆ ನಿವಾಸಿಗಳಾಗಿದ್ರು. ಶರ್ಮಿಳಾ ಏನು ವಯಸ್ಸಿನಲ್ಲಿ ಸುಮಾರು 35 ವರ್ಷ ವಯಸ್ಸಿನ ಒಂದು ಟೆಕ್ಕಿ ಕೂಡ ಆಗಿರ್ತಾರೆ. ಅವರು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈ ನಡುವೆ ಇಬ್ರು ಕೂಡ ಅಕ್ಕಪಕ್ಕದ ಮನೆಯವರಾಗಿದ್ರು. ಆಕೆ ಈ ಚಿಕ್ಕ ಹುಡುಗ ಅಂತೇಳಿ ಒಂದು ಆತ್ಮೀಯವಾಗಿ ಒಂದು ಮಾತನಾಡಿಸೋದಕ್ಕೂ ಕೂಡ ಮಾತನಾಡ್ತಾ ಇದ್ರು. ಆದ್ರೆ ಇದೇ ಸಲಿಗೆಯನ್ನು ಆತ ಮಿಸ್ಯೂಸ್ ಮಾಡಿಕೊಂಡು ಆಕೆ ಮೇಲೆ ಒಂದು ಒನ್ ಸೈಡ್ ಲವ್ ಅನ್ನು ಕೂಡ ಮಾಡ್ತಾ ಇರ್ತಾರೆ. ನಂತರ ಏನು ಜನವರಿ 3ನೇ ತಾರೀಕು ಆಕೆ ಒಬ್ಬಳೇ ಇರುವಂತಹ ಸಮಯದಲ್ಲಿ ಆ ಒಂದು ಫ್ಲಾಟ್ಗೆ ಹೋಗಿ ಆಕೆ ಜೊತೆ ಒಂದು ಅಸಭ್ಯವಾಗಿ ಒಂದು ವರ್ತನೆ ಕೂಡ ಮಾಡೋದಕ್ಕೆ ಮುಂದಾಗಿದ್ದ. ಇದಕ್ಕೆ ಪ್ರತಿರೋಧವನ್ನ ತೋರಿದ ಸಂದರ್ಭದಲ್ಲಿ ಆಕೆ ಮೇಲೆ ಒಂದು ಹಲ್ಲೆಯನ್ನ ಮಾಡಿ ನಂತರ ಉಸಿರುಗಟ್ಟಿಸಿ ಒಂದು ಕೊಲೆಯನ್ನು ಕೂಡ ಮಾಡಿರೋದು ಈಗ ಗೊತ್ತಾಗಿದೆ. ನಂತರ ತಾನು ಕೃತ್ಯ ಎಸಗಿದ ಬಗ್ಗೆ ಯಾವುದೇ ರೀತಿಯ ಒಂದು ಸಾಕ್ಷಿಗಳು ಕೂಡ ಸಿಗಬಾರದು ಅಂತೇಳಿ ಅಲ್ಲಿದ್ದಂತ ಎಲ್ಲಾ ವಸ್ತುಗಳನ್ನ ಒಂದು ಬೆಡ್ರೂಮ್ ನಲ್ಲಿ ಶೇಖರಣೆ ಮಾಡಿ ಅದಕ್ಕೆ ಬೆಂಕಿ ಇಟ್ಟು ಅಲ್ಲಿಂದ ಕೂಡ ಎಸ್ಕೇಪ್ ಆಗಿರ್ತಾನೆ. ನಂತರ ಪೊಲೀಸರಿಗೆ ಅಲ್ಲಿ CCTV ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಪತ್ತೆ ಆಗಿರೋದ್ರಿಲ್ಲ. ಆದ್ರೆ ಪಕ್ಕದ ಮನೆ ಒಂದು ಟೆರೇಸ್ ಇಂದ ಆತ ಬಂದು ಹೋಗಿರೋದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಸಿಕ್ಕ ಕಾರಣದಿಂದಾಗಿ ಆತನನ್ನ ಈಗ ಬಂಧಿಸಿ ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿ 3 ದಿನಗಳ ಕಾಲ ಒಂದು ಹೆಚ್ಚಿನ ವಿಚಾರಣೆಗೋಸ್ಕರ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.